ಕೇಳಿಸ್ತಾ ಇದೆ ಅಣ್ಣ? ಕೇಳುತ್ತಲ್ಲ? ಓಕೆ. ಹೌದು. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇನೆ. ನಮ್ಮ ಈ ದಿನದ ಕೂಟವನ್ನು ಪ್ರಾರಂಭ ಮಾಡಿಕೊಳ್ಳುವ ಹಾಗೆ ನಾವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೆವು ಎಂಬಂಥ ಒಂದು ಹಾಡನ್ನು ನಾನು ನಿಮ್ಮ ಮುಂದೆ ಹಾಡಬೇಕೆಂಬುದಾಗಿ, ದೇವರ ಮಹಿಮೆಗೋಸ್ಕರ ಹಾಡಬೇಕೆಂಬುದಾಗಿ ನಾನು ಯೋಚಿಸ್ತೇನೆ. ಅದನ್ನು ಹಾಡುವಂಥವನಾಗಿದ್ದೇನೆ. ನಾವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೆವು, ಕರ್ತನು ಮೆಚ್ಚುವ ಕೆಲಸವನ್ನು ಮಾಡದವರಾಗಿದ್ದೆವು. ಆತನು ನಮ್ಮನ್ನು ಪ್ರೀತಿಸಿ ಬಂದ ಕತ್ತಲೆಯಿಂದೆಮ್ಮ ಬೆಳಕಿಗೆ ತಂದ. ಹಾಯಂತ ಕರ್ತನಿವನು, ಹಾಯಂತ ಕರ್ತನಿವನು. ಈಗ ನಾವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೇವೆ. ಈಗ ನಾವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೇವೆ. ಬೆಳಕಿನ ಫಲವು ಉಪಕಾರ ನೀತಿ ಸತ್ಯದಲ್ಲಿ ಕಾಣಿಸುತ್ತದೆ. ಕರ್ತಾಗೆ ಮೆಚ್ಚಿಗೆನೆಂಬುದನ್ನು ಪರಿಶೋಧಿಸಿ ತಿಳಿದುಕೊಳ್ಳುವ. ಬೆಳಕಿನ ಫಲವು ಉಪಕಾರ ನೀತಿ ಸತ್ಯದಲ್ಲಿ ಕಾಣಿಸುತ್ತದೆ. ಕರ್ತಾಗೆ ಮೆಚ್ಚಿಗೆನೆಂಬುದನ್ನು ಪರಿಶೋಧಿಸಿ ತಿಳಿದುಕೊಳ್ಳುವ. ಕತ್ತಲೆ ಸಂಬಂಧ ಕೃತ್ಯಗಳಿಂದ ಯಾವ ಲಾಭ ಬರಲಾರದು. ಅವುಗಳಲ್ಲಿ ಪಾಲುದಾರರಾಗಿರದೆ ಬಯಲಿಗೆ ತಂದು ಖಂಡಿಸುವ. ಈಗ ನಾವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೇವೆ. ಈಗ ನಾವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೇವೆ. ನಿದ್ರೆ ಮಾಡುವವನೇ ಎಚ್ಚರವಾಗು, ಸತ್ತವರನ್ನು ಬಿಟ್ಟು ಏಳು. ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು ಎಂದು ಹೇಳಿಯದೆ. ನಿದ್ರೆ ಮಾಡುವವನೇ ಎಚ್ಚರವಾಗು, ಸತ್ತವರನ್ನು ಬಿಟ್ಟು ಏಳು. ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು ಎಂದು ಹೇಳಿಯದೆ. ಆದದರಿಂದ ನಾವು ನಡಕೊಳ್ಳುವ ರೀತಿಯನ್ನು ಚೆನ್ನಾಗಿ ನೋಡಿಕೊಳ್ಳುವ. ಜ್ಞಾನವಿಲ್ಲದವರ ಹಾಗೆ ಇರದೆ ಜ್ಞಾನವಂತರಾಗಿರುವ. ಈಗ ನಾವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೇವೆ. ಈಗ ನಾವು
ನಾವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೆವು, ಕರ್ತನು ಮೆಚ್ಚುವ ಕೆಲಸವನ್ನು ಮಾಡದವರಾಗಿದ್ದೆವು. ಆತನು ನಮ್ಮನ್ನು ಪ್ರೀತಿಸಿ ಬಂದ, ಕತ್ತಲೆಯಿಂದೆಮ್ಮ ಬೆಳಕಿಗೆ ತಂದ. ಎಂಥ ಕರ್ತನಿವನು, ಎಂಥ ಕರ್ತನಿವನು. ಈಗ ನಾವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೇವೆ. ಈಗ ನಾವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೇವೆ, ಬೆಳಕಾಗಿದ್ದೇವೆ, ಬೆಳಕಾಗಿದ್ದೇವೆ. ಥ್ಯಾಂಕ್ ಯು ಸುಜಯ್. ಥ್ಯಾಂಕ್ ಯು ಮಂಜಣ್ಣ. ನಾವು ನಿಜವಾಗಿಯೂ ಕ್ರಿಸ್ತನಲ್ಲಿದ್ದು ನಾವು ಬೆಳಕಾಗಿದ್ದೇವೆ, ಅದು ಆತನ ಬೆಳಕಿನಿಂದಲೇ. ಮುಂದಿನ ಸಮಯ ನಮ್ಮ ಪ್ರೀತಿಯ ಸಹೋದರರು, ನಮ್ಮೆಲ್ಲರಿಗೂ ಬಹಳ ಚಿರಪರಿಚಿತರು, ಪರ್ಸನಲ್ ಆಗಿ ನನಗೆ ನನ್ನ ವೈಯಕ್ತಿಕವಾಗಿ ನನ್ನ ಟೀಚರ್ ಆದಂತ ಸಹೋದರ ಅಂತ ಟಿ ರೇವನ್ ಸಹೋದರರು ನಮಗೆ ದೇವರ ವಾಕ್ಯವನ್ನ ಕೊಡ್ಲಿಕ್ಕಿದ್ದಾರೆ. ಇವರು ಕಲ್ವಾರಿ ಬಿಲಿವರ್ಸ್ ಅಸೆಂಬ್ಲಿ, ಬೆಂಗಳೂರಿನಲ್ಲಿ ಇರುವಂತ ಕಲ್ವಾರಿ ಬಿಲಿವರ್ಸ್ ಅಸೆಂಬ್ಲಿಯ ಒಂದು ಅನ್ಯೂನ್ಯತೆಯಲ್ಲಿ ಇದ್ದಾರೆ. ಬಹಳ ಪ್ರಾಮುಖ್ಯವಾಗಿ ಈಗ ಪ್ರಸ್ತುತ ಕಾಲಮಾನದಲ್ಲಿ ರೇವನ್ ಬ್ರದರ್ ಅವರು ಟ್ರೂತ್ ಅಂಡ್ ಲೈಫ್ ಅಕಾಡೆಮಿಯ ಬೈಬಲ್ ಕಾಲೇಜ್ನ ಒಂದು ಬೈಬಲ್ ಕಾಲೇಜ್ ಟ್ರೂತ್ ಅಂಡ್ ಲೈಫ್ ಅಕಾಡೆಮಿಯ ಅಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟ್ ಆಗಿ ಅವರು ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಮಾತ್ರ ನೀವು ಟ್ರೂತ್ ಅಂಡ್ ಲೈಫ್ ಅಕಾಡೆಮಿ ಅದು ಬೆಂಗಳೂರಿನಲ್ಲಿದೆ, ಬರೀ ಕರ್ನಾಟಕದಲ್ಲಿದೆ ಎಂಬುದಾಗಿ ನೀವು ನೆನೆಸ್ತೀರಾ. ಅದರ ಇನ್ನೊಂದು ತರಗತಿ ಈಗ ಕಳೆದ ವರ್ಷ ತಾನೇ ಅದು ಛತ್ತೀಸ್ಗಢದಲ್ಲಿ ಪ್ರಾರಂಭವಾಗಿದೆ. ಅಲ್ಲಿಯ ಒಂದು ಜವಾಬ್ದಾರಿ ಕೂಡ ಸಹೋದರಂತ ರೇವಂತ್ ಬ್ರದರ್ ಅವರು ಹೊತ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ. ಅಷ್ಟೇ ಮಾತ್ರ ಅಲ್ಲ, ಅವ್ರಿಗೆ ಈಗ ಅನೇಕ ಪುಸ್ತಕಗಳನ್ನ ಅವರು ತಾವು ಬರೀಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ, ಅನೇಕ ಪುಸ್ತಕಗಳನ್ನ ಬರೆದಿದ್ದಾರೆ. ಈಗ ಅನೇಕ ಯಮಹು ಜೊತೆಗೆ ಅವರು ಟೈಅಪ್ ಆಗಿ ಒಂದು ಪುಸ್ತಕವನ್ನು ಅವ್ರು ಬರಿತಾ ಇದ್ದಾರೆ. ಮತ್ತು ಇನ್ನು ಅನೇಕ ಅವ್ರ ಸೇವೆ ಬಹಳ ನಮ್ಮ ದೇಶವನ್ನ ಮೀರಿ ಪ್ರಾರ್ಥನೆಯಲ್ಲಿ ಸೌರಂತ ಪ್ರಸನ್ನ ಅವರು ನೆನೆಸ್ತಾ ಬಂದ್ರು, ನಮ್ಮ ರಾಜ್ಯ ಮತ್ತು ನಮ್ಮ ದೇಶಾದ್ಯಂತ ಎಂಬುದಾಗಿ. ಆದರೆ ಪ್ರಿಯ ಸಹೋದರರ ಸೇವೆ ಅದು ನಮ್ಮ ದೇಶದಿಂದ ಹೊರಗೂ ಕೂಡ ಅದು ನಡೀತಾ ಇದೆ. ಅದು ಗೌಪ್ಯವಾಗಿರ್ಬೇಕಾದಂತ ಒಂದು ಸಂಗತಿ ಅದಾಗಿದೆ. ಮತ್ತು ನಮ್ಮ ಪ್ರೀತಿಯ ಸಹೋದರ ಅಂತ ರೇವಂತ್ ಬ್ರದರ್ ಅನ್ನ ನಾವು ಕರ್ನಾಟಕ ಸಹೋದರರ ಸಭೆಗಳ ಈ ಯೌವನಸ್ತ್ರ ಕೂಟಕ್ಕೆ ಪ್ರೀತಿಯಿಂದ ಆಹ್ವಾನಿಸುವಂತನಾಗಿದ್ದೇನೆ. ಬ್ರದರ್ ರೇವಂತ್ ಬ್ರದರ್, ವಿ ವೆಲ್ಕಮ್ ಫಾರ್ ದಿಸ್ ಮೀಟಿಂಗ್. ಥ್ಯಾಂಕ್ ಯು ಸುಜಯ್. ಭಾಷಾಂತರ ಮಾಡ್ಲಿಕ್ಕಿರುವಂತ ಪ್ರಿಯ ಸಹೋದರಂತ ಸೈಮನ್ ಅಂಕಲ್ ಅವರು ಎಲ್ಲರಿಗೂ ಈಗ ಆಲ್ರೆಡಿ ಇಡೀ ಕರ್ನಾಟಕದಂತ ಎಲ್ಲರಿಗೂ ಅತಿ ಪರಿಚಿತ ಇರುವಂತ ವ್ಯಕ್ತಿ ಅದು ಸೈಮನ್ ಅಂಕಲ್ ಅವರು ಆಗಿದ್ದಾರೆ. ಅವರು ಶಿವಮೊಗ್ಗದಲ್ಲಿ ಇರುವಂತ ಕ್ರಿಶ್ಚಿಯನ್ ಬ್ರದರನ್ ಫೆಲೋಶಿಪ್ ಚರ್ಚ್ ನಲ್ಲಿ ತಾವು ಪೂರ್ಣವಾದಿ ಸೇವೆಗಾಗಿ ತಮ್ಮನ್ನ ತಾವು ಸಮರ್ಪಿಸಿಕೊಂಡಿದ್ದಾರೆ. ಮತ್ತು ಅವರು ಬೈಬಲ್ ಕಾಲೇಜ್ನ ಒಬ್ಬ ಟೀಚರ್ ಕೂಡ ಹೌದು. ಶಿವಮೊಗ್ಗದಲ್ಲಿ ನಡೀತಾ ಇರುವಂತ ಬೈಬಲ್ ಟೀಚರ್ ಕಾಲೇಜ್ನಲ್ಲಿ ಅವರು ಟೀಚರ್ ಆಗಿ ಅವರು ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಮತ್ತು ತಮ್ಮನ್ನ ತಾವು ಭಾಷಾಂತರ ಸೇವೆಯಲ್ಲಿ ತಮ್ಮನ್ನ ತಾವು ಹೆಚ್ಚಾಗಿ ತೊಡಗಿಸ್ಕೊಂಡವರು ಅವರಾಗಿದ್ದಾರೆ. ಅಂಕಲ್, ಸೈಮನ್ ಅಂಕಲ್, ನಾವು ಈ ಕೂಟಕ್ಕೆ ನಿಮ್ಮನ್ನ ಪ್ರೀತಿಯಿಂದ ಆಹ್ವಾನಿಸುವಂತರಾಗಿದ್ದೇವೆ. ಓಕೆ, ಈ ಕೂಟದ ಒಂದು ವಾಕ್ಯ ಭಾಗದ ಸಂದೇಶಕ್ಕಾಗಿ ನಮ್ಮ ಮಧ್ಯದಲ್ಲಿರುವಂತಹ ಪ್ರಿಯ ಪ್ರವೀಣ್ ಸಹೋದರರು ಪ್ರಾರ್ಥನೆಯಲ್ಲಿ ಚಿಕ್ಕ ಪ್ರಾರ್ಥನೆಯಲ್ಲಿ ನಡೆಸಬೇಕಾಗಿ ಕೇಳ್ಕೊತೀನಿ. ಓಕೆ ಬ್ರದರ್, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನನ್ನ ಪರಲೋಕದ ತಂದೆಯೇ, ನನ್ನ ಸ್ವರ್ಗೀಯ ದೇವರೇ, ನನ್ನ ಕರ್ತನೆ, ನನ್ನ ಅತಿ ಪರಿಶುದ್ಧ ನಿನ್ನ ಮಹೋನ್ನತ ನಾಮಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ ದೇವರೇ ಕರ್ತನೆ. ಈ ಒಂದು ಸಂಜೆಯ ಸಮಯದಲ್ಲಿ ಇನ್ನೊಂದು ಚಿತ್ತದ ಪ್ರಕಾರ ನೀನು ಒಂದು ಆಲೋಚನೆ ಕೊಟ್ಟ ಪ್ರಕಾರ ದೇವರೇ ಕರ್ತನೆ, ನಾವು ಒಂದು ಈ ಜೂಮ್ ಆಪ್ ನ ಮೂಲ ಕೂಡಿ ಬಂದು ದೇವರೇ ನಿನ್ನ ವಾಕ್ಯವನ್ನು ಕೇಳಲಿಕ್ಕೆ ದೇವರ ಒಂದು ಅವಕಾಶವನ್ನು ನಮಗೆ ಮಾಡಿ ಕೊಟ್ಟಿದ್ದಿಲ್ಲ ದೇವರೇ ಕರ್ತನೆ. ಅದಕ್ಕಾಗಿ ನಿನಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವನಾಗಿದ್ದೇನೆ ಪ್ರಭು. ನೀ ಕೊಟ್ಟಂತ ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ ದೇವರೇ ಕರ್ತನೆ.
ಮುಂದೆ ಇರುವಂತ ದೇವರೇ ಈ ವಾಕ್ಯ ಸಂದೇಶವನ್ನು ನಾವು ಕೇಳಲಿಕ್ಕೆ ಹೋಗ್ತಿದ್ದೆ ದೇವರೇ. ಮುಖ್ಯವಾಗಿ ದೇವರೇ ಬ್ರದರ್ ರೇವಂತ್ ಬ್ರದರ್ ನಿನ್ನ ಕರಗಳಿಗೆ ಒಪ್ಪಿಸ್ತೇನೆ ದೇವರೇ ಕರ್ತನೆ. ನೀ ತಾನೇ ನಿನ್ನ ಪರಿಶುದ್ಧಾತ್ಮನ ಮೂಲಕ ದೇವರೇ ಸಹಾಯ ಮಾಡಿ ದೇವರ ಉತ್ತಮ ವಾಕ್ಯ ಭಾಗ್ಯವನ್ನು ನೀಡಬೇಕಾಗಿ ನಿನ್ನ ಸನ್ನಿಧಾನ ನಾವು ಬೇಡಿಕೊಳ್ಳುವರಾಗಿದ್ದೇವರೇ. ನೀವು ಬಾಯಿಗೆ ಬಾಯಾಗಿದ್ದು ದೇವರೇ, ನಮ್ಮ ಆಲೋಚನೆ ಪ್ರಕಾರ ಅಲ್ಲ ದೇವರೇ, ನೀನು ಏನನ್ನು ಕೊಡಲಿಕ್ಕೆ ನಮ್ಮ ಜೀವಿತಕ್ಕೆ ನಿನ್ನ ವಾಕ್ಯವನ್ನು ದೇವರ ನೀತಾನ ಅದನ್ನು ಮಾತನಾಡಬೇಕಾಗಿ ಬೇಡಿಕೊಳ್ತೇವೆ ದೇವರೇ. ಕೇಳುವಂತ ಪ್ರತಿಯೊಬ್ಬರ ಹೃದಯಗಳಲ್ಲೂ ದೇವರ ನೀನು ಮಾತನಾಡು, ನಿನ್ನ ಪರಿಶುದ್ಧಾತ್ಮನ ಮೂಲಕ ನೀ ಕ್ರಿಯೆ ಮಾಡಬೇಕಾಗಿ ಕೇಳಿಕೊಳ್ತೇವೆ. ನಾವು ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತಾ ನನ್ನ ಸಕಲ ಪ್ರಾರ್ಥನೆಯನ್ನು ನನ್ನ ರಕ್ಷಕನು ಒಡೆಯನು ಆದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ನಮ್ಮ ತಂದೆಯೇ, ಆಮೇನ್. ಆಮೇನ್. ದಯಮಾಡಿ ವಾಕ್ಯ ಸಂದೇಶ ಕೊಡುವಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರು ನಿಮ್ಮ ವಿಡಿಯೋನ ಮ್ಯೂಟ್ ಮಾಡಿ, ಆಫ್ ಮಾಡಿ, ಮೈಕ್ ನ ಮ್ಯೂಟ್ ಮಾಡಿ. ಯಾಕೆಂದ್ರೆ ಮಧ್ಯದಲ್ಲಿ ಯಾವುದೇ ರೀತಿಯಾದಂತ ತೊಂದರೆ ಆಗ್ಬಾರ್ದು. ಎಲ್ಲರೂ ವಿಡಿಯೋ ಆನ್ ಆಗಿದ್ರೆ ನೆಟ್ವರ್ಕ್ ಇಂದ ಕೆಲವು ಸಮಸ್ಯೆ ಆಗಬಹುದು. ದಯವಿಟ್ಟು ಎಲ್ಲರ ಹತ್ರನು ವಿನಂತಿ, ಆದಷ್ಟು ವಿಡಿಯೋ ಮತ್ತೆ ಆಡಿಯೋನ ಆಫ್ ಮಾಡಿ. ಬ್ರದರ್, ಓವರ್ ಟು ಯು ಬ್ರದರ್. ಸೈಮನ್ ಬ್ರದರ್ ಆನ್ ಆಗಿರ್ಲಿ. ರೇವಂತ್ ಬ್ರದರ್ ಮತ್ತೆ ಸೈಮನ್ ಬ್ರದರ್ ಇಬ್ರು ವಿಡಿಯೋ ಆನ್ ಆಗಿರ್ಲಿ. Okay, praise be to God and good evening to everyone. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಕೂಡ ಸಂಜೆಯ ವಂದನೆಗಳು. It's good to see you all this evening. ಈ ಸಾಯಂಕಾಲ ನಿಮ್ಮೆಲ್ಲರನ್ನ ನೋಡುವಂತದ್ದು ತುಂಬಾ ಸಂತೋಷಕರವಾಗಿದೆ. And I want to thank the KBA Youth Ministry for inviting me here to teach the word. ಈ ದೇವರ ವಾಕ್ಯವನ್ನ ಕಲಿಸಿಕೊಡುವುದಕ್ಕಾಗಿ ನನಗೆ ಆಹ್ವಾನವನ್ನು ಕೊಟ್ಟಂತ KBA ಯವನಸ್ಥರ ಈ ಸೇವೆಗೋಸ್ಕರವಾಗಿ ಎಲ್ಲರಿಗಾಗಿ ನಾನು ಕೃತಜ್ಞತೆಗಳನ್ನ ತಿಳಿಸುತ್ತೇನೆ. So let me share my screen here and we'll get right to the topic that's on hand for us. ನಾನು ಈಗ ಸ್ಕ್ರೀನ್ ಶೇರ್ ನ ಮಾಡಿಕೊಂಡು ನಾನು ನೇರವಾಗಿ ನನ್ನ ಆ ಒಂದು ಪ್ರಸ್ತಾಪಕ್ಕೆ ಬರುತ್ತೇನೆ. So over the next 3 weeks, today included, perhaps 4 weeks, we will be looking at the doctrine of the Holy Spirit. ಇವತ್ತನ್ನು ಸೇರಿಸಿಕೊಂಡು 4 ವಾರಗಳ ಕಾಲ ನಾವು ಪರಿಶುದ್ಧಾತ್ಮನ ಕುರಿತಾದ ಶಾಸ್ತ್ರವನ್ನ ನಾವು ಅಧ್ಯಯನ ಮಾಡಲಿಕ್ಕಿದ್ದೇವೆ. All right, this is one of the most misunderstood doctrines in the Christian faith. ಕ್ರೈಸ್ತ ನಂಬಿಕೆಯಲ್ಲಿಯೇ ಬಹಳವಾಗಿ ತಪ್ಪು ಅಭಿಪ್ರಾಯಕ್ಕೆ ಒಳಗಾದಂತಹ ಒಂದು ಬೋಧನಾ ಸಿದ್ಧಾಂತ ಅಂದ್ರೆ ಪವಿತ್ರಾತ್ಮನ ಕುರಿತಾದ ಸಿದ್ಧಾಂತವೇ. But when you look at the world, there's a lot of teaching going on across denominations about this particular doctrine. ಈ ನಿರ್ದಿಷ್ಟವಾದಂತಹ ಬೋಧನಾ ಸಿದ್ಧಾಂತದ ವಿಷಯದಲ್ಲಿ ಎಲ್ಲ ಕ್ರೈಸ್ತ ಪಂಗಡಗಳಲ್ಲಿಯೂ ಕೂಡ ವಿಧವಾದಂತಹ ಬೋಧನೆಗಳು ಈಗ ನಡೆಯುತ್ತಾ ಇವೆ. But the fact of the matter is, not all of what is being taught about the Holy Spirit is from the scriptures. ಆದರೆ ಸತ್ಯಾಂಶವನ್ನ ನಾವು ಗ್ರಹಿಸಿಕೊಂಡು ಹೇಳುವುದಾದರೆ ಈಗ ಬೇರೆ ಬೇರೆ ಸಭೆ ಪಂಗಡಗಳಲ್ಲಿ ಸಾರುತ್ತಾ ಇರುವಂತಹ ಬೋಧನೆಗಳು ದೇವರ ವಾಕ್ಯಕ್ಕೆ ಅನುಸಾರವಾದಂತಹ ಬೋಧನೆಗಳು ಅಲ್ಲ. A lot of it is based on experience. ಅನೇಕ ನಂಬಿಕೆಗಳನ್ನ ನೋಡುವಾಗ ಅವು ಅನುಭವದ ಆಧಾರದ ಮೇಲೆ ಆಧಾರಗೊಂಡಿರುತ್ತವೆ. So we want to this evening start off, at least in an introductory way, about the doctrine of the Holy Spirit. ಆದ್ದರಿಂದ ಈ ದಿವಸ ನಾವು ಒಂದು ಪೀಠಿಕೆಯ ರೀತಿಯಲ್ಲಿ ಪವಿತ್ರಾತ್ಮನ ಶಾಸ್ತ್ರವನ್ನ ನಾವು ಪ್ರಾರಂಭ ಮಾಡೋಣ. Okay, now the Ephesian disciples asked Paul this question. ಎಫೆಸದ ವಿಶ್ವಾಸಿಗಳು ಅಪೊಸ್ತಲನಾದ ಪೌಲನಿಗೆ ಈ ಪ್ರಶ್ನೆಯನ್ನ ಕೇಳುತ್ತಾರೆ. I'm sorry, the Ephesian disciples answered the question that Paul asked of them. ಪೌಲನು ಅವರಿಗೆ ಕೇಳಿದಂತ ಪ್ರಶ್ನೆಗೆ ಎಫೆಸದ ವಿಶ್ವಾಸಿಗಳು ಉತ್ತರ ಕೊಡುತ್ತಾರೆ. The question that Paul asked them was, did you receive the Holy Spirit when you believed? ಪೌಲನು ಕೇಳಿದಂತ ಒಂದು ಪ್ರಶ್ನೆ, ನೀವು ನಂಬಿದಾಗ ಪವಿತ್ರಾತ್ಮನನ್ನು ಹೊಂದಿಕೊಂಡಿರಾ? And the answer that Paul received from them was, no, we have never heard that there is a Holy Spirit. ಅವರು ಕೊಟ್ಟಂತ ಒಂದು ಉತ್ತರ, ಇಲ್ಲ, ಪವಿತ್ರಾತ್ಮನು ಇದ್ದಾನೆ ಅನ್ನುವ ವಿಷಯವೇ ನಮಗೆ ಗೊತ್ತಿಲ್ಲ ಎಂಬ ಉತ್ತರವನ್ನ ಅವರಿಂದ ಪೌಲನು ತಿಳುಕೊಂಡನು. Now that is the mindset of certain sections of the Christian faith. ಕೆಲವು ಕ್ರೈಸ್ತ ಗುಂಪುಗಳಲ್ಲಿ
ಇರುವಂತಹ ನಂಬಿಕೆಯ ಆ ಒಂದು ಮಾನಸಿಕ ಸ್ಥಿತಿ ಈ ರೀತಿಯಾಗಿಯೇ ಇರುವಂತದ್ದಾಗಿದೆ. The Holy Spirit is unknown in certain circles of the Christian faith. ಕ್ರೈಸ್ತ ನಂಬಿಕೆಯ ಕೆಲವೊಂದು ಗುಂಪುಗಳಲ್ಲಿ ಪವಿತ್ರಾತ್ಮನು ಅಂದ್ರೆ ಏನು ಎಂಬಂತ ತಿಳುವಳಿಕೆಯೇ ಇಲ್ಲದಾಗಿದೆ. And on the other hand, regrettably, there are some strange and distorted views about the Holy Spirit in the other circles. ಮತ್ತೊಂದು ಕಡೆಯಲ್ಲಿ ನೋಡುವುದಾದರೆ ಮತ್ತೆ ಕೆಲವು ಪಂಗಡಗಳಲ್ಲಿ ಪವಿತ್ರಾತ್ಮನ ಕುರಿತಾದಂತಹ ಬೋಧನೆಗಳಲ್ಲಿ ತಪ್ಪಾದಂತಹ ಬೋಧನೆಗಳು ಹಾಗೂ ಕ್ರೈಸ್ತ ವಿಶ್ವಾಸಿಗಳನ್ನ ತಪ್ಪು ದಾರಿಗೆ ಎಳೆಯುವಂತಹ ಬೋಧನೆಗಳು ಕೂಡ ಅಸ್ತಿತ್ವದಲ್ಲಿ ಇವೆ. But far more troubling is the fact that there is a widespread absence of sound biblical teaching about the person of the Holy Spirit. ಆದರೆ ಎಲ್ಲ ಕಡೆಗಳಲ್ಲಿ ಇದನ್ನ ನೋಡುವಾಗ ನಾವು ಕಾಣುವಂತ ವಾಸ್ತವಿಕ ಸತ್ಯಾಂಶ ಏನಂತ ಹೇಳಿದ್ರೆ, ಎಲ್ಲಾ ಕಡೆಗಳಲ್ಲಿಯೂ ಪವಿತ್ರಾತ್ಮನ ಕುರಿತಾದಂತಹ ಸ್ವಸ್ಥ ಬೋಧನೆಯು ಇಲ್ಲದೆ ಇರುವುದೇ ಇದಕ್ಕೆ ಇರುವಂತ ಕಾರಣವಾಗಿದೆ. So this evening, very briefly, we'll look at the personhood of the Holy Spirit and the deity of the Holy Spirit, if possible. ಇವತ್ತು ಸಾಯಂಕಾಲ ನಾವೆಲ್ಲರೂ ಕೂಡ ಪವಿತ್ರಾತ್ಮನ ವ್ಯಕ್ತಿತ್ವ ಹಾಗೂ ಪವಿತ್ರಾತ್ಮನ ದೈವತ್ವ ಈ ಎರಡು ವಿಷಯಗಳನ್ನ ಕುರಿತಾಗಿ ನಾವು ಧ್ಯಾನ ಮಾಡಿಕೊಳ್ಳೋಣ. The personhood of the Holy Spirit, the fact that the Holy Spirit is a person. ಪರಿಶುದ್ಧಾತ್ಮನ ವ್ಯಕ್ತಿತ್ವ ಎಂಬುದಾಗಿ ಹೇಳಿದರೆ ಅದು ಪವಿತ್ರಾತ್ಮನು ಆತನು ವ್ಯಕ್ತಿತ್ವವುಳ್ಳವನ ವ್ಯಕ್ತಿಯಾಗಿದ್ದಾನೆ ಎಂಬುದಾಗಿ ಹೇಳುವಂತಹ ಸತ್ಯತೆಗಳು. And also the fact that the Holy Spirit is God. ಅದೇ ಸಮಯದಲ್ಲಿ ವಾಸ್ತವಿಕವಾಗಿ ನೋಡುವಾಗ ಪವಿತ್ರಾತ್ಮನು ದೇವರೇ ಆಗಿದ್ದಾನೆ ಅನ್ನುವಂತಹ ಬೋಧನೆ. Now there is a misunderstanding in the Christian faith that the Holy Spirit is just a power. ಕ್ರೈಸ್ತ ನಂಬಿಕೆಯಲ್ಲಿ ಒಂದು ತಪ್ಪು ಅಭಿಪ್ರಾಯವು ಇರುವಂತದ್ದಾಗಿದೆ. ಅದೇನೆಂದರೆ ಪವಿತ್ರಾತ್ಮನು ಕೇವಲ ಒಂದು ಶಕ್ತಿಯಾಗಿದ್ದಾನೆ ಅಥವಾ ಒಂದು ಬಲವಾಗಿದ್ದಾನೆ Or an influence. ಅಥವಾ ಆತನು ಒಂದು ಪ್ರಭಾವವಾಗಿದ್ದಾನೆ Or a personification of a power. ಅಥವಾ ಒಂದು ಶಕ್ತಿಯು ವ್ಯಕ್ತಿಯಾಗಿ ಕಾಣಲ್ಪಡುವುದು ಎಂಬುದಾಗಿ ಮಾತ್ರ ಹೇಳುತ್ತಾರೆ. But what does the Bible say about the Holy Spirit? ಹಾಗಾದ್ರೆ ಪವಿತ್ರಾತ್ಮನ ಕುರಿತಾಗಿ ಸತ್ಯವೇದವು ಏನು ಹೇಳುತ್ತದೆ? So we'll first look at the personhood of the Holy Spirit. ನಾವು ಮೊದಲನೇದಾಗಿ ಪವಿತ್ರಾತ್ಮನ ವ್ಯಕ್ತಿತ್ವದ ಕುರಿತಾಗಿ ಆತನೊಬ್ಬ ವ್ಯಕ್ತಿ ಅನ್ನೋದನ್ನ ಕುರಿತಾಗಿ ನಾವು ನೋಡೋಣ. It is straight from the Bible that the Holy Spirit is a person. ನೇರವಾಗಿ ದೇವರ ವಾಕ್ಯದಿಂದ ನಾವು ನೋಡುವಾಗ ಅಲ್ಲಿ ನಾವು ಕಾಣುವಂಥದ್ದು ದೇವರಾತ್ಮನು ಅಥವಾ ಪವಿತ್ರಾತ್ಮನು ಒಬ್ಬ ವ್ಯಕ್ತಿಯಾಗಿದ್ದಾನೆ. So how do we know from the Bible that the Holy Spirit is a person? ದೇವರ ವಾಕ್ಯದಿಂದ ನಾವು ಪವಿತ್ರಾತ್ಮನು ಒಬ್ಬ ವ್ಯಕ್ತಿಯಾಗಿದ್ದಾನೆ ಎಂದು ಹೇಗೆ ನೋಡಲು ಸಾಧ್ಯ? The first thing is the Holy Spirit possesses and exhibits the attributes of a person. ಮೊದಲನೇದಾಗಿ ಪವಿತ್ರಾತ್ಮನು ಆತನು ಒಬ್ಬ ವ್ಯಕ್ತಿಯಲ್ಲಿ ಇರುವಂತಹ ಗುಣಲಕ್ಷಣಗಳನ್ನ ಆತನು ತನ್ನಲ್ಲಿ ತೋರ್ಪಡಿಸುತ್ತಾನೆ. Brother Simon, if you have the Bible with you, I'd like for you to read for all of us in Kannada some of these verses. Okay, so first of all, the Holy Spirit has intelligence. ಮೊದಲನೇದಾಗಿ ಪವಿತ್ರಾತ್ಮನು ಜ್ಞಾನ ವಿವೇಕವುಳ್ಳವನಾಗಿದ್ದಾನೆ. So 1 Corinthians 2 verses 10 and 11. 1 ಕೊರಿಂಥ 2ನೇ ಅಧ್ಯಾಯ 10 ಮತ್ತು 11ನೇ ವಚನ. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಆ ಆತ್ಮನು ಎಲ್ಲಾ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೆ ತಿಳಿಯುವುದು. ಹಾಗೆಯೇ ದೇವರ ಆಲೋಚನೆಗಳನ್ನು ದೇವರ ಆತ್ಮನೇ ಹೊರತು ಬೇರೆ ಯಾರು ಗ್ರಹಿಸುವುದಿಲ್ಲ. Okay, so the Spirit searches all things, even the depths of God. ನೋಡುವಾಗ ದೇವರ ಆತ್ಮನು ಆತನು ದೇವರ ಅಗಾಧ ವಿಷಯಗಳನ್ನು ಕೂಡ
ಪರಿಶೋಧಿಸುವವನಾಗಿದ್ದಾನೆ. And the Spirit of God is able to know the thoughts of God. ದೇವರ ಪರಿಶುದ್ಧಾತ್ಮನಿಗೆ ದೇವರ ಆಲೋಚನೆಗಳನ್ನ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಿದೆ. Which means the Spirit has intelligence. ಅದರ ಅರ್ಥ ಪರಿಶುದ್ಧಾತ್ಮನಿಗೆ ಆ ಒಂದು ಇಂಟೆಲಿಜೆನ್ಸ್, ಬುದ್ಧಿ ಇದೆ. Look at Romans chapter 8 and verse 27. ರೋಮ ಪತ್ರಿಕೆ 8ನೇ ಅಧ್ಯಾಯ 27ನೇ ವಚನವನ್ನ ನೋಡಿರಿ. ಆದರೆ ಹೃದಯಗಳನ್ನು ಶೋಧಿಸಿ ನೋಡುವ ಆತನಿಗೆ ಪವಿತ್ರಾತ್ಮನ ಮನೋಭಾವವು ಏನೆಂದು ತಿಳಿದದೆ. ಆ ಆತ್ಮನು ದೇವರ ಚಿತ್ತಾನುಸಾರವಾಗಿ ದೇವ ಜನರಿಗೋಸ್ಕರ ಬೇಡಿಕೊಳ್ಳುವನೆಂದು ಆತನು ಬಲ್ಲನು. Okay, so he who searches the hearts knows the mind of the Spirit, because he intercedes for the saints according to the will of God. So he has intelligence. ಹೃದಯಗಳನ್ನು ಶೋಧಿಸಿ ನೋಡುವ ಆತನಿಗೆ ಪವಿತ್ರಾತ್ಮನ ಮನೋಭಾವವು ಏನೆಂದು ತಿಳಿದದೆ. ಅಂದರೆ ಪವಿತ್ರಾತ್ಮನಿಗೆ ಬುದ್ಧಿಶಕ್ತಿಯೂ ಇದೆ. Second one, he has emotions. ಎರಡನೇದಾಗಿ ನೋಡುವಾಗ ಆತನಿಗೆ ಭಾವೋದ್ವೇಗ ಇದೆ. Look at Ephesians chapter 4 and verse 30. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ಅದರ 30ನೇ ವಚನವನ್ನ ನಾವು ನೋಡುವಾಗ ದೇವರ ವಾಕ್ಯ ಹೀಗೆ ಹೇಳುತ್ತದೆ. ದೇವರ ಪವಿತ್ರಾತ್ಮನನ್ನು ದುಃಖ ಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. Okay, so Paul says, do not grieve the Holy Spirit of God. ಪವಿತ್ರಾತ್ಮನ ಹೇಳುತ್ತಾನೆ, ಪೌಲನು ಹೇಳುತ್ತಾನೆ, ದೇವರ ಪವಿತ್ರಾತ್ಮನನ್ನ ದುಃಖ ಪಡಿಸಬೇಡಿರಿ ಅಂತ ಹೇಳಿದ್ರೆ ಪವಿತ್ರಾತ್ಮನಿಗೆ ಆ ಒಂದು ಭಾವನೆಗಳಿವೆ, ಭಾವೋದ್ವೇಗ ಇದೆ. So when we sin, the Spirit is grieved. He has emotions. ನಾವು ಪಾಪ ಮಾಡಿದಾಗ ಪವಿತ್ರಾತ್ಮನು ಆತನು ದುಃಖ ಪಡುತ್ತಾನೆ, ಯಾಕಂದ್ರೆ ಅವನಿಗೆ ಆ ಒಂದು ಉದ್ವೇಗ, ಭಾವೋದ್ವೇಗವಿದೆ. So he has intelligence. ಆತನಿಗೆ ಬುದ್ಧಿಶಕ್ತಿ ಇದೆ. He has emotions. ಆತನಿಗೆ ಭಾವೋದ್ವೇಗವಿದೆ. And he has a will as well. Look at 1 Corinthians 12 and 11. ಅದೇ ರೀತಿಯಾಗಿ ಪವಿತ್ರಾತ್ಮನಿಗೆ ಚಿತ್ತವಿದೆ. 1 ಕೊರಿಂಥ 12ನೇ ಅಧ್ಯಾಯ 11ನೇ ವಚನ. ಈ ವರಗಳನ್ನೆಲ್ಲ ಆ ಒಬ್ಬ ಆತ್ಮನೇ ತನ್ನ ಚಿತ್ತಕ್ಕೆ ಬಂದ ಹಾಗೆ ಒಬ್ಬೊಬ್ಬನಿಗೆ ಹಂಚಿಕೊಟ್ಟು ನಡೆಸುತ್ತಾನೆ, ತನ್ನ ಚಿತ್ತಕ್ಕೆ ಬಂದ ಹಾಗೆ. Right. So Paul talking about the distribution of the spiritual gifts. ಅಪೊಸ್ತಲನಂತಹ ಪೌಲನು ಪವಿತ್ರಾತ್ಮನ ವರಗಳ ಹಂಚುವಿಕೆಯ ಬಗ್ಗೆ ಮಾತನಾಡುತ್ತಿದ್ದಾನೆ. He says it is his Holy Spirit who distributes to each one individually according to his will. ಆತನು ಹೇಳುತ್ತಾನೆ, ಪವಿತ್ರಾತ್ಮನು ತಾನೇ ಪ್ರತಿಯೊಬ್ಬೊಬ್ಬರಿಗೂ ಕೂಡ ತನ್ನ ಚಿತ್ತಕ್ಕೆ ಬಂದ ಹಾಗೆ ಪವಿತ್ರಾತ್ಮನ ವರಗಳನ್ನ ಹಂಚಿಕೊಡುತ್ತಾನೆ ಎಂಬುದಾಗಿ ಪೌಲನು ಹೇಳುತ್ತಾನೆ. So the Spirit has a will. ಪವಿತ್ರಾತ್ಮನಿಗೆ ಚಿತ್ತ ಇದೆ. Okay, the next portion, Acts chapter 16 verses 6 through 11, you don't have to read that, brother, but I'll explain that to you. ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯ 6ರಿಂದ 11 ವಚನಗಳನ್ನ ಓದುವುದು ಬೇಡ, ಅದನ್ನ ನಿಮಗೆ ವಿವರಿಸಿ ಹೇಳುತ್ತೇನೆ. Paul was forbidden by the Holy Spirit to speak the word in Asia. ಅಪೊಸ್ತಲನಂತಹ ಪೌಲನು ಏಷ್ಯಾದಲ್ಲಿ ಅಸ್ಯ ಸೀಮೆಯಲ್ಲಿ ದೇವರ ವಾಕ್ಯವನ್ನು ಸಾರಬಾರದು ಎಂದು ಪವಿತ್ರಾತ್ಮನಿಂದ ತಡೆ ಹಿಡಿಯಲ್ಪಟ್ಟನು. And then when they were trying to go to Bithynia, the Spirit of God did not permit them to go there. ಅವರು ಅಲ್ಲಿಂದ ಬೆಥೂನ್ಯಕ್ಕೆ ಹೋಗಬೇಕೆಂದಿದ್ದಾಗ ಪವಿತ್ರಾತ್ಮನು ಅವರನ್ನ ಅಲ್ಲಿಗೆ ಹೋಗಗೊಡಿಸಲಿಲ್ಲ. Okay, now notice they were forbidden by the Holy Spirit to speak the word of God in Asia. ಅಸ್ಯ ಸೀಮೆಯಲ್ಲಿ ದೇವರ ವಾಕ್ಯವನ್ನ ಹೇಳುವುದಕ್ಕೆ ಪವಿತ್ರಾತ್ಮನು ಅವರನ್ನ ನಿರ್ಬಂಧಿಸಿದನು. And the Spirit did not allow them to go into Bithynia. ಬಿಥೂನ್ಯಕ್ಕೆ ಹೋಗಲಿಕ್ಕೂ ಕೂಡ ಪವಿತ್ರಾತ್ಮನು ತಡೆ ಮಾಡಿದನು. Which means the Spirit has a will. ಅಂದ್ರೆ ಅದರ ಅರ್ಥ ಏನಂದ್ರೆ ಪವಿತ್ರಾತ್ಮನಿಗೆ ನಿರ್ದಿಷ್ಟವಾದ ಚಿತ್ತ ಇದೆ ಎಂದರ್ಥ. Now you need three things for somebody to be called a person.
ಯಾರನ್ನಾದರೂ ವ್ಯಕ್ತಿ ಎಂಬುದಾಗಿ ಹೇಳಬೇಕಾದರೆ ಆತನಲ್ಲಿ 3 ಸಂಗತಿಗಳು ಕಂಡು ಬರಲೇಬೇಕು. Intelligence, ಬುದ್ಧಿಶಕ್ತಿ, emotions, ಭಾವೋದ್ವೇಗಗಳು and will. ಹಾಗೂ ಚಿತ್ತ. So the spirit has intelligence, emotions, and will. ಆದ್ದರಿಂದ ಪವಿತ್ರಾತ್ಮನಿಗೂ ಕೂಡ ಬುದ್ಧಿಶಕ್ತಿ ಇದೆ, ಭಾವೋದ್ವೇಗಗಳಿವೆ, ಹಾಗೆಯೇ ಚಿತ್ತವೂ ಕೂಡ ಪವಿತ್ರಾತ್ಮನಿಗೆ ಇದೆ. And so the Holy Spirit is a person. ಆದ್ದರಿಂದಲೇ ಪವಿತ್ರಾತ್ಮನು ಆತನ ವ್ಯಕ್ತಿಯಾಗಿದ್ದಾನೆ. There are more evidences in the New Testament. ಹೊಸ ಒಡಂಬಡಿಕೆಯಲ್ಲಿ ಇನ್ನು ಅನೇಕವಾದಂತ ಪುರಾವೆಗಳು ಇವೆ. For example, the Holy Spirit exhibits the actions of a person. ಉದಾಹರಣೆಗೆ ಪವಿತ್ರಾತ್ಮನು ಒಬ್ಬ ವ್ಯಕ್ತಿಯ ಕ್ರಿಯೆಗಳನ್ನ ಆತನು ತನ್ನ ಮೂಲಕ ತೋರ್ಪಡಿಸುತ್ತಾನೆ. For example, he guides us into truth by hearing and speaking and showing. ಆ ಪವಿತ್ರಾತ್ಮನು ತಾನೇ ಆತನು ನಮ್ಮನ್ನ ಆತನು ಸತ್ಯದಲ್ಲಿ ನಡೆಸುತ್ತಾನೆ. ಆ ಕೇಳಿಸಿಕೊಳ್ಳುವುದರಿಂದ, ಮಾತನಾಡುವುದರಿಂದ ಹಾಗೂ ತೋರಿಸುವುದರ ಮೂಲಕ ನಮ್ಮನ್ನ ಸತ್ಯದಲ್ಲಿ ನಡೆಸುತ್ತಾನೆ. Now notice John chapter 16 verse 13. Jesus is promising the Holy Spirit here. ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ ಅದರ 13ನೇ ವಚನದಲ್ಲಿ ನಾವು ಹೀಗೆ ಓದ್ತೇವೆ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನ ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. So he will guide you into all truth. ಆತನು ನಿಮ್ಮನ್ನ He will hear and all these things. ನೋಡುವಾಗ ಮುಂದೆ ನೋಡ್ತೇವೆ, ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು. So the Spirit is able to do the actions or the deeds of a person. ಪವಿತ್ರಾತ್ಮನು ಆತನು ಒಬ್ಬ ಮನುಷ್ಯ, ಒಬ್ಬ ವ್ಯಕ್ತಿ ಮಾಡುವಂತಹ ಕಾರ್ಯಗಳನ್ನ ಹಾಗೂ ಕೆಲಸಗಳನ್ನ ಆತನು ಮಾಡುವುದಕ್ಕೆ ಶಕ್ತನಾಗಿದ್ದನು. Look at the same chapter in verse 8. He convicts the world of sin. ಅದೇ ಯೋಹಾನ ಸುವಾರ್ತೆ 16ನೇ ಅಧ್ಯಾಯ 8ನೇ ವಚನವನ್ನ ನೋಡ್ರಿ. ಆತನು ಬಂದು ಪಾಪ, ನೀತಿ, ನ್ಯಾಯ ತೀರುವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರುಹನ್ನು ಹುಟ್ಟಿಸುವನು ಎಂದು ಬರೆದದೆ. Okay, so he's able to convict people of their sin. ಮನುಷ್ಯರಿಗೆ ಅವರ ಪಾಪದ ವಿಷಯದಲ್ಲಿ ಮನವರಿಕೆ ಮಾಡುವಂತಹ ಶಕ್ತಿ ಪವಿತ್ರಾತ್ಮನಿಗೆ ಇದೆ. The next one, Acts chapter 8 verse 39, he is able to perform miracles. ಅಪೊಸ್ತಲ ಕೃತ್ಯಗಳ ಪುಸ್ತಕ 8ನೇ ಅಧ್ಯಾಯ 39ನೇ ವಚನಕ್ಕೆ ಬಂದಾಗ ಪವಿತ್ರಾತ್ಮನು ಅದ್ಭುತಗಳನ್ನ ಮಾಡಲಿಕ್ಕೆ ಶಕ್ತನು ಎಂದು ಓದುತ್ತೇವೆ. So it is the incident of the baptism of the Ethiopian eunuch. ನೋಡುವಾಗ ಇಥಿಯೋಪ್ಯದ ಕಂಚುಕಿಯ ದೀಕ್ಷಾ ಸ್ಥಾನದ ಸಂಬಂಧದಲ್ಲಿ ಬರೆಯಲ್ಪಟ್ಟ ಮಾತು. So Philip comes, right, go on brother. ಅವರು ನೀರನ್ನು ಬಿಟ್ಟು ಮೇಲಕ್ಕೆ ಬಂದಾಗ ಕರ್ತನ ಆತ್ಮ ಫಿಲಿಪ್ಪನನ್ನ ಎತ್ತಿಕೊಂಡು ಹೋಗಲಾಗಿ ಕಂಚುಕಿಯು ಸಂತೋಷವುಳ್ಳವನಾಗಿ ತನ್ನ ದಾರಿಯನ್ನು ಹಿಡಿದು ಅವನನ್ನು ಕಾಣಲೇ ಇಲ್ಲ. Okay, the Spirit of the Lord snatched Philip away. It's a miracle. ದೇವರ ಆತ್ಮನು ಆ ಫಿಲಿಪ್ಪನನ್ನ ಆತನು ಎತ್ತಿಕೊಂಡು ಹೋಗಲಾಗಿ, ಅದು ಅದ್ಭುತವೇ. Okay, so he's able to perform miracles. ಅದ್ಭುತಗಳನ್ನು ಆತನು ಮಾಡಲಿಕ್ಕೆ ಶಕ್ತನು. And one more thing comes in Romans chapter 8 and verse 26. ಮತ್ತೊಂದು ಸಂಗತಿಯು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 26ನೇ ವಚನದಲ್ಲಿ ಬರುತ್ತದೆ. He intercedes for us. ಆತನು ನಮಗಾಗಿ ಬೇಡುತ್ತಾನೆ. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಆಸಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗಂದ್ರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ.
Okay, so the Spirit helps us in our weaknesses. ಪವಿತ್ರಾತ್ಮನು ನಮ್ಮ ಬಲಹೀನತೆಗಳಲ್ಲಿ ನಮಗೆ ಸಹಾಯ ಮಾಡುತ್ತಾನೆ. Often when we are distressed and dismayed and troubled about things, we don't know what to pray and how to pray. ಅನೇಕ ಸಾರಿ ನಾವು ಕಷ್ಟಗಳಲ್ಲಿಯೂ ಸಂಕಷ್ಟಗಳಲ್ಲಿಯೂ ಸಮಸ್ಯೆಗಳಲ್ಲಿಯೂ ನಾವು ಸಿಕ್ಕಿಕೊಂಡಾಗ ನಾವು ಏನು ಮಾಡಬೇಕು, ಏನು ಪ್ರಾರ್ಥನೆ ಮಾಡಬೇಕು ನಮಗೆ ಗೊತ್ತಿಲ್ಲದೆ ನಾವೆಲ್ಲರೂ ಕೂಡ ಬಹಳವಾಗಿ ತೊಳಲಾಡುತ್ತಾ ಇರುತ್ತೇವೆ. But the Spirit himself intercedes for us. ಅಂತ ಸಂದರ್ಭದಲ್ಲಿ ಪವಿತ್ರಾತ್ಮನು ತಾನೇ ನಮಗೋಸ್ಕರ ಆತನು ಬೇಡುವವನಾಗಿರುತ್ತಾನೆ. So the Holy Spirit exhibits or is able to perform the actions or the deeds of a person. ಪವಿತ್ರಾತ್ಮನು ಈ ರೀತಿಯಾಗಿ ಆತನು ಒಬ್ಬ ವ್ಯಕ್ತಿಯು ಮನುಷ್ಯನು ಮಾಡುವಂತಹ ಕ್ರಿಯೆಗಳನ್ನ ಆತನು ಮಾಡಿ ಆತನು ತೋರಿಸುವುದರ ಮೂಲಕ ಆತನು ವ್ಯಕ್ತಿತ್ವ ಉಳ್ಳವನು ಎಂಬುದನ್ನ ತೋರ್ಪಡಿಸುತ್ತಾನೆ. So firstly, the Holy Spirit possesses and exhibits the attributes or the characteristics of a person. ಮೊದಲನೇದಾಗಿ ಪವಿತ್ರಾತ್ಮನು ತಾನೇ ಒಬ್ಬ ವ್ಯಕ್ತಿಯಲ್ಲಿರುವಂತಹ ಗುಣಲಕ್ಷಣಗಳನ್ನ, ವ್ಯಕ್ತಿಯ ಸ್ವಭಾವಗಳನ್ನ ತನ್ನಲ್ಲಿ ತನ್ನ ಮೂಲಕವಾಗಿ ಆತನು ತೋರ್ಪಡಿಸುತ್ತಾನೆ. Secondly, the Holy Spirit exhibits the actions of a person. ಎರಡನೇದಾಗಿ ಒಬ್ಬ ವ್ಯಕ್ತಿಯು ಮಾಡುವಂತಹ ಕ್ರಿಯೆಗಳನ್ನ ಪವಿತ್ರಾತ್ಮನು ಆತನು ಮಾಡಿ ತೋರಿಸುವವನಾಗಿರುತ್ತಾನೆ. Thirdly, the Holy Spirit receives ascriptions given only to a person, which means you can relate to the Holy Spirit as a person. ಮೂರನೇದಾಗಿ ನೋಡುವಾಗ ಕೇವಲ ವ್ಯಕ್ತಿಗಳಿಗೆ ಮಾತ್ರ ಹೇಳಲ್ಪಟ್ಟಂತಹ ಆ ವಾಸ್ತವಿಕ ಸತ್ಯಗಳನ್ನ ಪವಿತ್ರಾತ್ಮನು ತನ್ನಲ್ಲಿ ಆತನು ಹೊಂದಿಕೊಂಡವನಾಗಿರುತ್ತಾನೆ. ಅಂದರೆ ಈ ಕಾರ್ಯಗಳು ಮನುಷ್ಯನಲ್ಲಿ ನಾವು ಕಾಣುವಂತಹ ಗುಣಗಳಾಗಿವೆ. Firstly, Acts chapter 10 verses 19 through 21, we see that he can be obeyed. ಅಪೊಸ್ತಲ ಕೃತ್ಯಗಳ ಪುಸ್ತಕ 10ನೇ ಅಧ್ಯಾಯ 19ರಿಂದ 21ರವರೆಗೆ ನೋಡುವಾಗ ಪವಿತ್ರಾತ್ಮನಿಗೆ ನಾವು ವಿಧೇಯರಾಗಬಹುದು. Okay, so this is Peter's vision that he received. ಆ ನೋಡುವಾಗ ಅದು ಪೇತ್ರನ ಒಂದು ದರ್ಶನ, ಪೇತ್ರನು ಸ್ವೀಕರಿಸಿದಂತ ಒಂದು ದರ್ಶನ. And in verse 19, brother, can you read that please? ಓಕೆ, ಇಬ್ರಿಯ ಪತ್ರಿಕೆ ಅಪೊಸ್ತಲ ಕೃತ್ಯಗಳ ಪುಸ್ತಕ 10ನೇ ಅಧ್ಯಾಯ 19ರಿಂದ 21ರವರೆಗೆ. ಪೇತ್ರನು ಆ ದರ್ಶನದ ವಿಷಯದಲ್ಲಿ ಆಲೋಚನೆ ಮಾಡುತ್ತಿರಲು ದೇವರಾತ್ಮನು ಅವನಿಗೆ, ಅಗೋ, ಇಬ್ಬರು ಮನುಷ್ಯರು ನಿನ್ನನ್ನು ವಿಚಾರಿಸುತ್ತಾರೆ. ನೀನೆದ್ದು ಕೆಳಗಿಳಿದು ಏನೂ ಸಂಶಯ ಪಡದೆ ಅವರ ಜೊತೆಯಲ್ಲಿ ಹೋಗು, ನಾನೇ ಅವರನ್ನ ಕಳುಹಿಸಿದ್ದೇನೆ ಎಂದು ಹೇಳಿದನು. ಪೇತ್ರನು ಕೆಳಗಿಳಿದು ಆ ಮನುಷ್ಯರ ಬಳಿಗೆ ಬಂದು, ಈಗೋ ನೀವು ವಿಚಾರಿಸಿದವನು ನಾನೇ, ನೀವು ಬಂದ ಕಾರಣವೇನು ಎಂದು ಹೇಳಲು. Okay, so the Holy Spirit commanded Peter to go down and meet those people, and Peter obeyed the Holy Spirit. ಪೇತ್ರನಿಗೆ ಪವಿತ್ರಾತ್ಮ ಹೇಳುತ್ತಾನೆ, ಆಜ್ಞೆ ಮಾಡುತ್ತಾನೆ, ಕೆಳಗೆ ಇಳಿದು ಹೋಗು, ಅಲ್ಲಿ ಇಬ್ಬರು ಮನುಷ್ಯರು ಬಂದಿದ್ದಾರೆ, ನಿನ್ನನ್ನು ನೋಡುವುದಕ್ಕೆ ಅವರು ಕಾಯುತ್ತಾ ಇದ್ದಾರೆ ಎಂಬುದಾಗಿ ಹೇಳುವಾಗ ಪೇತ್ರನು ತಕ್ಷಣವೇ ಪವಿತ್ರಾತ್ಮನ ಆ ಮಾತಿಗೆ ವಿಧೇಯನಾಗಿ ಆತನು ಕೆಳಗೆ ಹೋಗುತ್ತಾನೆ. ಅಂದರೆ ಪವಿತ್ರಾತ್ಮನಿಗೆ ನಾವು ವಿಧೇಯತೆಯನ್ನ ತೋರಿಸಬಹುದು. Now notice, you can't obey a force or an influence or a power. ಯಾವುದೇ ಒಂದು ಶಕ್ತಿಯಾಗಲಿ, ಯಾವುದೇ ಒಂದು ಆ ಪ್ರಭಾವಕ್ಕಾಗಲಿ ನೀವು ವಿಧೇಯರಾಗಲಿಕ್ಕೆ ಸಾಧ್ಯವಾಗುವುದಿಲ್ಲ. You can only obey a person. ನೀವು ವ್ಯಕ್ತಿಗೆ ಮಾತ್ರ ವಿಧೇಯರಾಗಲು ಸಾಧ್ಯ. So Peter was obedient to the words of the Holy Spirit. ಪೇತ್ರನ ನೋಡುವಾಗ ಪವಿತ್ರಾತ್ಮನ ಮಾತುಗಳಿಗೆ ಅವನು ವಿಧೇಯನಾದನು. Secondly, the Holy Spirit can be lied to. ಹಾಗೆಯೇ ಪವಿತ್ರಾತ್ಮನಿಗೆ ನಾವು ಸುಳ್ಳು ಹೇಳಬಹುದು. So chapter 5 and verse 3, this is the incident of Ananias and Sapphira. ಅಪೊಸ್ತಲ ಕೃತ್ಯಗಳ ಪುಸ್ತಕ 5ನೇ 3ನೇ ವಚನ, ಇದು ಅನನೀಯ ಸಫೈರಳ ಆ ಒಂದು ಘಟನೆ. But Peter said, Ananias, go on brother. ಪೇತ್ರನು ಹೇಳುತ್ತಾನೆ, ಆಗ ಪೇತ್ರನು, ಅನನೀಯ, ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡದ್ದೇನು? ನೀನು ಯಾಕೆ ಆ ವರದ ವಿಷಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಬೇಕೆಂದಿದ್ದಿ ಎಂದು ಕೇಳುತ್ತಾನೆ. So
Ananias lied to the Holy Spirit. ಅನನೀಯನು ಪವಿತ್ರಾತ್ಮನಿಗೆ ಸುಳ್ಳು ಹೇಳಿದನು. So the Holy Spirit is a person and he can be lied to. ಆದ್ದರಿಂದ ಪವಿತ್ರಾತ್ಮನೊಬ್ಬ ವ್ಯಕ್ತಿ, ಆತನಿಗೆ ನಾವು ಸುಳ್ಳು ಹೇಳಬಹುದು. The third thing, he can be resisted. Acts chapter 7 and verse 51. ನೋಡುವಾಗ ಅಪೊಸ್ತಲರ ಕೃತ್ಯಗಳ ಪುಸ್ತಕ 7ನೇ ಅಧ್ಯಾಯ ಅದರ 51ನೇ ವಚನವನ್ನ ಓದುವಾಗ ನಾವು ಪವಿತ್ರಾತ್ಮನನ್ನ ಎದುರಿಸಬಹುದು. So this is Stephen's speech. ಇದು ಸ್ಟೆಫನನ್ನು ಮಾಡಿದಂತ ಒಂದು ಪ್ರಸಂಗ ಮಾತುಗಳು. And ಹೇಳುತ್ತಾನೆ, right, ಚಂಡಿಗಳೇ, ಮನಶುದ್ಧಿಯೂ ಕರ್ಣಶುದ್ಧಿಯೂ ಇಲ್ಲದವರೇ, ನಿಮ್ಮ ಪಿತೃಗಳು ಹೇಗೋ ಹಾಗೆಯೇ ನೀವು ಯಾವಾಗಲೂ ಪವಿತ್ರಾತ್ಮನನ್ನು ಎದುರಿಸುವವರಾಗಿದ್ದೀರಿ. So talking about the unbelieving Jews who were going to martyr him, he said, you resist the Holy Spirit. ನಂಬದೇ ಇರುವಂತ ಯಹೂದ್ಯರು ಸ್ಟೆಫನನ್ನ ಕಲ್ಲೆಸೆದು ಕೊಲ್ಲಲಿಕ್ಕಿರುವಾಗ, ಅವನನ್ನ ರಕ್ತ ಸಾಕ್ಷಿಯನ್ನಾಗಿ ಮಾಡ್ಲಿಕ್ಕಿರುವಾಗ ಈ ಸ್ಟೆಫನನು ಅವರನ್ನ ನೋಡಿ ಹೇಳುವಂತ ಮಾತು, ನೀವು ಪವಿತ್ರಾತ್ಮನನ್ನ ಎದುರಿಸುವವರಾಗಿದ್ದೀರಿ ಎಂದು. Okay, so you can resist only a person. ನೀವು ಕೇವಲ ಒಬ್ಬ ವ್ಯಕ್ತಿಯನ್ನು ಮಾತ್ರ ಎದುರಿಸಲಿಕ್ಕೆ ಸಾಧ್ಯ. Next, we saw this verse earlier, Ephesians 4:30. Do not grieve the Holy Spirit of God, with whom you have been sealed. ನಾವು ಈಗಾಗಲೇ ಎಫೆಸ ಪತ್ರಿಕೆ 4ನೇ ಅಧ್ಯಾಯ 30ನೇ ವಚನವನ್ನ ನೋಡಿದ್ದೇವೆ. ನಾವು ಪವಿತ್ರಾತ್ಮನನ್ನ ದುಃಖಪಡಿಸಲೂಬಹುದು. So he can be grieved. ಅಂದ್ರೆ ಆತನು ದುಃಖ ಪಡಬಹುದು. So that's Ephesians 4:30. ಅದು ಎಫೆಸ ಪತ್ರಿಕೆ 4ನೇ ಅಧ್ಯಾಯ 30ನೇ ವಚನ. Next thing, he can be blasphemed as well. ನೆಕ್ಸ್ಟ್ ಮುಂದಿನ ಸಂಗತಿ ಏನಪ್ಪಾ ಅಂತಂದ್ರೆ, ಪವಿತ್ರಾತ್ಮನನ್ನ ನಾವು ದೇವದೂಷಣೆ ಮಾಡಬಹುದು. Okay, Jesus talking about blasphemy, he said, any sin and blasphemy shall be forgiven when it's done against the Son of Man, but any blasphemy against the Holy Spirit will not be forgiven. ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಹೇಳುತ್ತಾನೆ, ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 31ನೇ ವಚನದಲ್ಲಿ, ಆದ ಕಾರಣ ನಿಮಗೆ ಹೇಳುತ್ತೇನೆ, ಮನುಷ್ಯರು ಮಾಡುವ ಪ್ರತಿಯೊಂದು ಪಾಪಕ್ಕೂ ದೂಷಣೆಗೂ ಕ್ಷಮಾಪಣೆ ಉಂಟಾಗುವುದು, ಆದರೆ ಪವಿತ್ರಾತ್ಮ ದೂಷಣೆಗೆ ಕ್ಷಮಾಪಣೆ ಇಲ್ಲ. Okay, so the Spirit of God can be blasphemed. ಅಂದ್ರೆ ದೇವರ ಪರಿಶುದ್ಧಾತ್ಮನೂ ಕೂಡ ಆತನು ದೂಷಿಸಲ್ಪಡಬಹುದು. Lastly, in this section, we look at one more thing, that he can be insulted. ನೋಡುವಾಗ ಈ ಒಂದು ವಿಷಯಕ್ಕೆ ಬಂದಾಗ ಕೊನೆಯದಾಗಿ ನೋಡುತ್ತೇವೆ, ಪವಿತ್ರಾತ್ಮನನ್ನ ನಾವು ಇನ್ಸಲ್ಟ್ ಮಾಡಬಹುದು, ಅವಮಾನ ಪಡಿಸಬಹುದು. Yes, Hebrews 10 verse 29. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ ಅದರ 29ನೇ ವಚನವನ್ನ ನಾವು ಓದುವಾಗ ಅಲ್ಲಿ ಪವಿತ್ರಾತ್ಮನನ್ನ ನಾವು ಅವಮಾನಿಸುವುದರ ಕುರಿತಾಗಿ ನಾವು ಓದುತ್ತೇವೆ. Okay, ಯಾವನು go on brother, sorry. ಯಾವನು ದೇವಕುಮಾರನನ್ನು ತುಳಿದು ಒಡಂಬಡಿಕೆಯನ್ನು ಸ್ಥಿರಪಡಿಸಿದಂತ ತನ್ನನ್ನು ಪವಿತ್ರ ಮಾಡಿದಂತ ರಕ್ತವನ್ನು ಅಶುದ್ಧವೆಂದೆಣಿಸಿ ದೇವರ ಕೃಪವರವಾಗಿರುವ ಆತ್ಮನನ್ನು ತಿರಸ್ಕಾರ ಮಾಡಿದ್ದಾನೋ ಅವನು ಇನ್ನೂ ಎಷ್ಟೋ ಕ್ರೂರವಾದ ದಂಡನೆಗೆ ಪಾತ್ರನಾಗಬೇಕೆಂಬುದನ್ನು ಯೋಚಿಸಿರಿ. So the Holy Spirit can be insulted. ಪವಿತ್ರಾತ್ಮನು ತಿರಸ್ಕರಿಸಲ್ಪಡಬಹುದು. So the Holy Spirit receives ascriptions given only to a person. ಪವಿತ್ರಾತ್ಮನು ಕೇವಲ ಮನುಷ್ಯರಿಗೆ ಮಾತ್ರ ಅನ್ವಯವಾಗುವಂತಹ ಕೆಲವು ಆ ಒಂದು ಭಾವನೆ ಅಥವಾ ಕಾರ್ಯಗಳನ್ನ ಆತನು ಹೊಂದಿದವನಾಗಿದ್ದಾನೆ. Fourthly, the Holy Spirit relates as a person with other people. ನಾಲ್ಕನೇದಾಗಿ ಪವಿತ್ರಾತ್ಮನು ಬೇರೆಯವರೊಂದಿಗೆ ಒಬ್ಬ ವ್ಯಕ್ತಿಯಾಗಿ ಸಂಬಂಧಿಸಿದವನಾಗುತ್ತಾನೆ. So he related to the apostles as a person.
ಆತನು ಅಪೊಸ್ತಲರೊಂದಿಗೆ ವ್ಯಕ್ತಿಯಾಗಿ ತನ್ನನ್ನ ಸಂಬಂಧಿಸಿಕೊಳ್ಳುತ್ತಾನೆ. Look at Acts 15 verse 28. ಅಪೊಸ್ತಲ ಕೃತ್ಯ 15:28 ನೋಡ್ರಿ. So this is ಅಪೊಸ್ತಲ ಕೃತ್ಯಗಳ ಪುಸ್ತಕ 15ನೇ ಅಧ್ಯಾಯ ಅದರ 28ನೇ ವಚನ. So this is the council at Jerusalem. ಇದು ಯೆರೂಸಲೇಮಿನ ಸಭೆಯಲ್ಲಿ ನಡೆದಂತ ಘಟನೆ. And the verse we're going to read is part of the letter that was sent by the apostles. ಈ ಒಂದು ವಾಕ್ಯ ಭಾಗ ನೋಡುವಾಗ ಅಪೊಸ್ತಲರು ಬರೆದು ಕಳುಹಿಸಿಕೊಟ್ಟ ಪತ್ರದ ಒಂದು ಅಂಶವಾಗಿದೆ. Yes, brother. Can I read, brother? Yes, yes. ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ದನ್ನು, ರಕ್ತವನ್ನು, ಕುತ್ತಿಗೆ ಸಿಕ್ಕಿ ಕೊಂದದ್ದನ್ನು, ಹಾದರವನ್ನು ವಿಸರ್ಜಿಸುವುದು ಅವಶ್ಯವಾಗಿದೆ. ಇದಕ್ಕೆ ಹೆಚ್ಚಿನ ಭಾರವನ್ನು ನಿಮ್ಮ ಮೇಲೆ ಹಾಕಬಾರದೆಂದು ಪವಿತ್ರಾತ್ಮನಿಗೂ ನಮಗೂ ವಿಹಿತವಾಗಿ ತೋರಿತು. ನೀವು ಎಚ್ಚರವಾಗಿದ್ದು ಇವುಗಳ ಗೊಡವೆಗೆ ಹೋಗದಿದ್ದರೆ ನಿಮಗೆ ಒಳ್ಳೆಯದಾಗುವುದು. ಶುಭವಾಗಲಿ. Okay, so he is able to relate to the apostles as a person. ಅಲ್ಲಿ ಪವಿತ್ರಾತ್ಮನು ಅಪೊಸ್ತಲರೊಂದಿಗೆ ಆತನು ಸಂಬಂಧಿಸಿ ಮಾತನಾಡುತ್ತಾನೆ. ಪವಿತ್ರಾತ್ಮನಿಗೂ ನಮಗೂ ವಿಹಿತವಾಗಿ ಕಂಡಿತು. Right. And he related to Jesus as a person as well in his earthly ministry. Look at John chapter 16 and verse 14. ಯೇಸು ಕ್ರಿಸ್ತನು ಈ ಭೂಮಿಯ ಮೇಲಿದ್ದಾಗ ಆತನು ಭೂಮಿಯ ಮೇಲೆ ಸೇವೆ ಮಾಡುವಾಗಲೂ ಕೂಡ ಆತನು ಯೇಸು ಕ್ರಿಸ್ತನೊಂದಿಗೆ ಆತನು ಸಂಬಂಧಿಸಿದವನಾಗಿಯೇ ಆತನು ಇದ್ದನು. ನೋಡ್ರಿ, ಯೋಹಾನ ಸುವಾರ್ತೆ 16ನೇ ಅಧ್ಯಾಯ 14ನೇ ವಚನ. ಆತನು ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ ನನ್ನನ್ನೇ ಮಹಿಮೆ ಪಡಿಸುವನು. Okay, so he will glorify me. ಪವಿತ್ರಾತ್ಮನು ನನ್ನನ್ನ ಮಹಿಮೆ ಪಡಿಸುವನು. So he's able to relate to Jesus as a person. ಅಲ್ಲಿ ಪವಿತ್ರಾತ್ಮನು ಕರ್ತನಾಗಿರುವಂತ ಯೇಸು ಕ್ರಿಸ್ತನೊಂದಿಗೆ ಒಬ್ಬ ವ್ಯಕ್ತಿಯಾಗಿ ಆತನು ಸಂಬಂಧಿಸಿದವನಾಗುತ್ತಾನೆ. Thirdly, he is able to relate to God the Father and God the Son both as a person. ಮೂರನೇದಾಗಿ ಆತನು ತಂದೆಯಾದ ದೇವರೊಂದಿಗೂ ಹಾಗೂ ಮಗನಾದಂತ ಯೇಸು ಕ್ರಿಸ್ತನೊಂದಿಗೂ ಕೂಡ ತನ್ನನ್ನ ಸಂಬಂಧಿಸಿಕೊಳ್ಳುವವನಾಗುತ್ತಾನೆ. As a person. ಒಬ್ಬ ವ್ಯಕ್ತಿಯಾಗಿ. Look at 2 Corinthians 13:14, just one verse in this. ಇದರಲ್ಲಿ ಒಂದು ವಾಕ್ಯವನ್ನ ನಾವು ನೋಡಿಕೊಳ್ಳೋಣ. 2ನೇ ಕೊರಿಂಥ ಪತ್ರಿಕೆ 13ನೇ ಅಧ್ಯಾಯ 14ನೇ ವಚನದಲ್ಲಿ ಕೊಡುವಂತಹ ಆ ಒಂದು ಅಂತ್ಯಾಶೀರ್ವಾದದ ಆ ಒಂದು ಮಾತನ್ನ ನೋಡುವಾಗ ಅಲ್ಲಿ ಹೀಗೆ ನಾವು ಓದುತ್ತೇವೆ. Shall I read it? Yes. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯೂ ದೇವರ ಪ್ರೀತಿಯೂ ಪವಿತ್ರಾತ್ಮನ ಅನ್ಯೋನ್ಯತೆಯೂ ನಿಮ್ಮೆಲ್ಲರ ಸಂಗಡವಿರಲಿ. Okay, so this is the Pauline benediction. ಇದು ಪೌಲನ ಅಂತ್ಯಾಶೀರ್ವಾದ. And Paul is saying that the grace of the Lord Jesus Christ is a person, the love of God the Father is a person, and the fellowship of the Holy Spirit. So the Holy Spirit is a person as well. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಅಂದರೆ ಕರ್ತನಾದ ಯೇಸು ಕ್ರಿಸ್ತನ ವ್ಯಕ್ತಿಯಾಗಿದ್ದಾನೆ. ದೇವರ ಪ್ರೀತಿಯು ದೇವರು ವ್ಯಕ್ತಿಯಾಗಿದ್ದಾನೆ. ಆತನೊಂದಿಗೆ ಪವಿತ್ರಾತ್ಮನ ಅನ್ಯೋನ್ಯತೆಯೂ ನಿಮ್ಮದರ ಸಂಗಡವಿದೆ ಅಂದ್ರೆ ಪವಿತ್ರಾತ್ಮನು ಕೂಡ ವ್ಯಕ್ತಿಯಾಗಿದ್ದಾನೆ. Okay, so ಈ ರೀತಿ he is able to relate with the other members of the Trinity as a person. ಈ ರೀತಿಯಾಗಿ ಪವಿತ್ರಾತ್ಮನು ತ್ರೈಏಕತ್ವದ ಉಳಿದ ಇಬ್ಬರೊಂದಿಗೆ ವ್ಯಕ್ತಿಯಾಗಿ ತನ್ನನ್ನ ಆತನು ಸಂಬಂಧಿಸಿಕೊಳ್ಳುತ್ತಾನೆ. Okay, he is able to relate to his own power as a person. ಮತ್ತು ಆತನು ವ್ಯಕ್ತಿಯಾಗಿ ತನ್ನ ಆ ಒಂದು ಶಕ್ತಿಗೆ ತನ್ನನ್ನ ಆತನು ಸಂಬಂಧಿಸಿಕೊಳ್ಳುತ್ತಾನೆ. Okay, we'll look at one verse, Acts 10:38. ನಾವು ಅದಕ್ಕೋಸ್ಕರವಾಗಿ ಒಂದು ವಾಕ್ಯವನ್ನು ಮಾತ್ರ ನಾವು ಓದಿಕೊಳ್ಳೋಣ. ಅಪೊಸ್ತಲ ಕೃತ್ಯಗಳ ಪುಸ್ತಕ 10ನೇ ಅಧ್ಯಾಯ
ಅದರ 38ನೇ ವಚನ. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. Okay. So Jesus of Nazareth was anointed with the Spirit and with power. ನಜರೇತಿನ ಯೇಸು ಆತನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಲ್ಪಟ್ಟನು. So the Spirit of God is able to relate with his own power. ದೇವರ ಪವಿತ್ರಾತ್ಮನು ಆತನು ತನ್ನ ಶಕ್ತಿ ತನ್ನ ಬಲದೊಂದಿಗೆ ಆತನು ಸಂಬಂಧವನ್ನ ತೋರ್ಪಡಿಸಿದವನಾದನು. Which means he is not a power himself, but he's a person, and he's a powerful person. ಅದರ ಅರ್ಥ ಆತನು ಒಂದು ಶಕ್ತಿ ಅಲ್ಲ, ಬದಲಾಗಿ ಆತನು ವ್ಯಕ್ತಿಯಾಗಿದ್ದಾನೆ. ವ್ಯಕ್ತಿಯಾಗಿರುವ ಪವಿತ್ರಾತ್ಮನಲ್ಲಿ ಶಕ್ತಿಯು ತುಂಬಿದೆ ಎಂಬುದಾಗಿ ಅದರ ಅರ್ಥ. So the Holy Spirit receives the ascriptions given only to a person. ಪವಿತ್ರಾತ್ಮನು ಕೇವಲ ವ್ಯಕ್ತಿಗೆ ಮಾತ್ರ ಅನ್ವಯಿಸಲ್ಪಡುವಂತಹ ವ್ಯಕ್ತಿಗತ ಗುಣಲಕ್ಷಣಗಳನ್ನ ತನ್ನಲ್ಲಿ ತೋರ್ಪಡಿಸಿಕೊಳ್ಳುತ್ತಾನೆ. And the Holy Spirit relates as a person to other people. ಹಾಗೆಯೇ ಪವಿತ್ರಾತ್ಮನು ಇತರ ಜನರೊಂದಿಗೂ ಕೂಡ ಆತನು ವ್ಯಕ್ತಿಯಾಗಿ ಆತನು ಸಂಬಂಧಿಸಿದವನಾಗುತ್ತಾನೆ. Lastly, we look at some grammar in the New Testament. ಕೊನೆಯದಾಗಿ ಹೊಸ ಒಡಂಬಡಿಕೆಯಲ್ಲಿ ಇರುವಂತಹ ಕೆಲವೊಂದು ವ್ಯಾಕರಣಗಳನ್ನ ನಾವು ನೋಡೋಣ. This is a grammatical argument. ಈ ನೋಡುವಾಗ ಇದಕ್ಕೆ ನಿಂತಂದ್ರೆ ವ್ಯಾಕರಣಬದ್ಧವಾದಂತಹ ವಾದ ಎಂಬುದಾಗಿ ಹೇಳುತ್ತಾರೆ. Look at John chapter 16 verses 13 and 14. ಯೋಹಾನನ ಬರೆದ ಸುವಾರ್ತೆ 16ನೇ ಅಧ್ಯಾಯ ಅದರ 13 ಮತ್ತು 14ನೇ ವಚನವನ್ನ ನೋಡಿರಿ. Yes, can you read that, brother? ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು. ಆತನು ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ ನನ್ನನ್ನೇ ಮಹಿಮೆ ಪಡಿಸುವನು. Okay, now notice he is talking about the Holy Spirit. ಇಲ್ಲಿ ಗಮನಿಸ್ರಿ, ಆತನು ಪವಿತ್ರಾತ್ಮನ ಕುರಿತಾಗಿ ಮಾತನಾಡುತ್ತಿದ್ದಾನೆ. Usually in the Greek, the Spirit is in the neuter gender. ನೋಡುವಾಗ ಸಾಮಾನ್ಯವಾಗಿ ಹೊಸ ಒಡಂಬಡಿಕೆಯಲ್ಲಿ ಗ್ರೀಕ್ ನಲ್ಲಿ ನೋಡುವಾಗ ಪವಿತ್ರಾತ್ಮನು ಎಂಬುದಾಗಿ ಹೇಳುವಾಗ ನ್ಯೂಟ್ರಲ್ ಜೆಂಡರ್ ನಲ್ಲಿ ಇರ್ತದೆ. ಅಂದ್ರೆ ಹೇಳ್ತಾರೆ Not masculine, not feminine. ಅಲ್ಲ, ಅದು ನಪುಂಸಕಲಿಂಗ. ಅಂದ್ರೆ ಪುಲ್ಲಿಂಗನೂ ಅಲ್ಲ, ಸ್ತ್ರೀಲಿಂಗನೂ ಅಲ್ಲ, ನಪುಂಸಕ ಲಿಂಗದ ಆ ವ್ಯಾಕರಣದಲ್ಲಿ ಬಳಸಲ್ಪಟ್ಟಿದೆ. Usually the neuter gender is used for the Spirit. ಸಾಮಾನ್ಯವಾಗಿ ಪವಿತ್ರಾತ್ಮನಿಗೆ ಆ ಒಂದು ನಪುಂಸಕ ಲಿಂಗದ ಆ ವ್ಯಾಕರಣದಲ್ಲಿ ದೇವರ ವಾಕ್ಯದಲ್ಲಿ ಬಳಸಲ್ಪಟ್ಟಿದೆ. For Spirit, usually Spirit. ಅದು ನಿರ್ದಿಷ್ಟವಾಗಿ ಪವಿತ್ರಾತ್ಮನಿಗೆ, ಆತ್ಮನಿಗೆ. Yeah. So, but here in verses 13 and 14, Jesus, talking about the Holy Spirit, uses a masculine pronoun to refer to the Holy Spirit. ಆದ್ರೆ ಇಲ್ಲಿ ನೋಡುವಾಗ ಯೇಸು ಕ್ರಿಸ್ತನು ಆತನನ್ನ ಪುಲ್ಲಿಂಗದಲ್ಲಿ ಆತನು ಮಾತನಾಡುತ್ತಾ ಇದ್ದಾನೆ, ಅವನು ಮಾಡುವನು ಎಂದು. Right. He will guide you into all truth. ಆತನು ನಿಮ್ಮನ್ನ ಎಲ್ಲಾ ಸತ್ಯಕ್ಕೆ ನಡೆಸುವನು. He will not speak on his own initiative. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡುವುದಿಲ್ಲ. He will glorify me. ಆತನು ನನ್ನನ್ನ ಮಹಿಮೆ ಪಡಿಸುವನು. So when you look at the grammar, it is a masculine pronoun that is used, which means he's a person. ಇಲ್ಲಿ ಬಳಸಲ್ಪಟ್ಟಿರುವಂತದ್ದು ಆ ಪುಲ್ಲಿಂಗ ನಾಮಪದದಲ್ಲಿ ಬಳಸಲ್ಪಟ್ಟಿರುವುದೇ. ಅದನ್ನ ನಾವು ನೋಡುತ್ತೇವೆ. ಪವಿತ್ರಾತ್ಮನಿಗೆ ಯೇಸು ಕ್ರಿಸ್ತನು ಬಳಸಿದಂತಹ ಆ ಪದ. The same thing is used in John 15:26.
ಅದೇ ಒಂದು ಸಂಗತಿಯು ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ 26ನೇ ವಚನದಲ್ಲಿಯೂ ಕೂಡ ಬಳಸಲ್ಪಟ್ಟಿದೆ. He will testify about me. ಆತನು ನನ್ನನ್ನು ಕುರಿತು ಸಾಕ್ಷಿ ಹೇಳುವನು. Okay, so that's also in the masculine gender. ಅಲ್ಲಿ ಕೂಡ ನೋಡುವಾಗ ಪುಲ್ಲಿಂಗದಲ್ಲಿಯೇ ಬಳಸಲ್ಪಟ್ಟಂತ ಪದ. Now, turn with me for the last reference for today, which is Ephesians 1:14. ಈ ದಿವಸದ ಕೊನೆಯ ವಾಕ್ಯ ಭಾಗಕ್ಕೆ ತೆರೆಯಿರಿ. ಎಫೆಸ ಪತ್ರಿಕೆ 1ನೇ ಅಧ್ಯಾಯ ಅದರ 14ನೆಯ ವಚನ. Can you read that, brother, please? ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗುವುದೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರವಾಗಿದ್ದಾನೆ. Okay, a down payment of our inheritance, or a pledge or a guarantee of our inheritance. ನಮ್ಮ ವಿಮೋಚನೆಗೆ ಆತನು ಖಾತರಿಯಾಗಿದ್ದಾನೆ. ಆತನು ಏನಾಗಿದ್ದಾನೆ? ಖಾತರಿಯಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. That word down payment is in the masculine gender in Greek. ಅಲ್ಲಿರುವಂತಹ ಡೌನ್ ಪೇಮೆಂಟ್, ನಾವು ಕಟ್ತೀವಲ್ಲ ಡೌನ್ ಪೇಮೆಂಟ್, ಮುಂಗಡ ಹಣ, ಆದ್ರೆ ಮುಂಗಡವಾಗಿ ಕೊಡುವಂಥದ್ದು ಅದು ಗ್ರೀಕ್ ನಲ್ಲಿ ಅದು ಪುಲ್ಲಿಂಗದಲ್ಲಿಯೇ ಬಳಸಲ್ಪಟ್ಟಿದೆ. Which means the Holy Spirit is a person. ಅದರ ಅರ್ಥ ಏನಪ್ಪಾ ಅಂದ್ರೆ ಪವಿತ್ರಾತ್ಮನು ವ್ಯಕ್ತಿಯಾಗಿದ್ದಾನೆ ಎಂಬುದೇ ಅದರ ಅರ್ಥ. So we saw 5 broad evidences from the New Testament that the Holy Spirit is a person. ನಾವು ಹೊಸ ದೇವರ ವಾಕ್ಯದಿಂದ 5 ವಿಸ್ತಾರವಾದಂತಹ ಪುರಾವೆಗಳನ್ನ ನೋಡಿದ್ದೇವೆ. ಯಾವುದಕ್ಕೆ ಅಂದ್ರೆ ಪವಿತ್ರಾತ್ಮನು ವ್ಯಕ್ತಿಯಾಗಿದ್ದಾನೆ ಅನ್ನುವುದಕ್ಕೆ. So next week, when we gather, God willing, on Thursday, once again, we will look at the deity of the Holy Spirit. ಮುಂದಿನ ವಾರ ಕರ್ತನ ಚಿತ್ತವಾದರೆ ಗುರುವಾರ ಸಾಯಂಕಾಲ ನಾವು ಸೇರಿ ಬಂದಾಗ ಪವಿತ್ರಾತ್ಮನ ದೈವತ್ವದ ಕುರಿತಾಗಿ ನಾವು ಧ್ಯಾನ ಮಾಡೋಣ. All right, thank you, and over to the organizers. ವಂದನೆಗಳು. ಈಗ ಈ ಒಂದು ಕೂಟದ ಆಯೋಜಕರಿಗೆ ನಾನು ವಹಿಸಿಕೊಡುತ್ತೇನೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸೈಮನ್ ಅಂಕಲ್. ನಾವು ಈ ದಿನ ಪವಿತ್ರಾತ್ಮ ದೇವರ ವ್ಯಕ್ತಿತ್ವದ ಕುರಿತು ಅನೇಕ ಸಂಗತಿಗಳನ್ನ ಸತ್ಯವೇದದಲ್ಲಿ ನಾವು ಕಲಿತಾ ಬಂದ್ವಿ. ಬಹಳ ಪ್ರಾಮುಖ್ಯವಾಗಿ ಪವಿತ್ರಾತ್ಮ ದೇವರು ಒಬ್ಬ ವ್ಯಕ್ತಿ ಆಗಿದ್ದಾನೆ ಎಂಬುದಾಗಿ ನಾವು ಅನೇಕ ಸತ್ಯವೇದದ ವಾಕ್ಯಗಳನ್ನ ಕಲಿತಾ ಬಂದ್ವಿ.